ಅಂದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಹೊಣಸಾದ್ರೆ ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರೈತರದು ಬೆಳೆ ಹಾನಿಯಾಗಿರುವಂತ ಲಿಸ್ಟ್ ಅನ್ನು ಪ್ರಕಟ ಮಾಡಿದ್ದಾರೆ. ಈ ಒಂದು ಲಿಸ್ಟ್ ಅಲ್ಲಿ ನಿಮ್ ಹೆಸರಿತ್ತಂದ್ರೆ 100% ನಿಮಗೆ ಬೆಳೆ ಹಾನಿಯಾಗಿರುವಂತ ಹಣ ಬಂದೇ ಬರತ್ತೆ. ಮೊನ್ನೆ ನಾನು ಯಾವೊಂದು ರೈತರಿಗೆ ಯಾವೊಂದು ಭೂಮಿಗೆ ಎಷ್ಟು ಹಣ ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ. ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೃಷಿ ಇಲಾಖೆಯಿಂದ ಕಂದಾಯ ಇಲಾಖೆಯಿಂದ ಹೊಸದಾಗಿ ನಿಮ್ಮ ಒಂದು ಹೆಸರಿರುವಂತ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ಲಿಸ್ಟ್ ಅಲ್ಲಿ ನಿಮ್ ಹೆಸರಿತ್ತಂದ್ರೆ ನಿಮಗೆ 100% ಆಗಿ ಇದೇ ವಾರದಲ್ಲಿ ಅಮೌಂಟ್ ಬರತ್ತೆ. ನೋಡಿ, ಈ ಒಂದು ಲಿಸ್ಟ್ ಅನ್ನ ಹೇಗೆ ಚೆಕ್ ಮಾಡ್ಬೇಕಂತೇಳಿ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೇನೆ ವಿತ್ ಲೈಫ್ ಪ್ರೂಫ್ ಆಗಿ. ನಿಮ್ಮ ಒಂದು ಜಿಲ್ಲೆಯಲ್ಲಿ ರಿಲೀಸ್ ಮಾಡಿದ್ದಾರೆ, ಜಿಲ್ಲಾ ವೈಸ್ ಇರತ್ತೆ ಮತ್ತು ತಾಲೂಕು ವೈಸ್ ಇರತ್ತೆ, ಎಲ್ಲ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಪ್ರತಿಯೊಬ್ಬರು ವಿಡಿಯೋ ಕೊನೆತನಕ ನೋಡಿ. ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಹೇಗೆ ಚೆಕ್ ಮಾಡೋದು, ಯಾವಾಗ ಬರತ್ತೆ, ಎಲ್ಲ ಮಾಹಿತಿ ಇರತ್ತೆ, ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಣ್ಣಿಸ್ ಅಂದ್ರೆ ಒಂದೊಂದ ತಿಳಿಸ್ಕೊಡ್ತೇನೆ ನೋಡಿ. ಮೊದಲಿಗೆ ನಿಮ್ಮೊಂದು ಮೊಬೈಲ್ ಓಪನ್ ಮಾಡ್ಕೊಳ್ಳಿ. ಮೊಬೈಲ್ ನಲ್ಲಿ ಕ್ರೋಮೋ ಅಥವಾ ಗೂಗಲ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡಿದ್ರೆ ಇದೇ ರೀತಿಯಾಗಿ ಕಾಣಿಸುತ್ತೆ, ಅಥವಾ ಕ್ರೋಮ್ ಓಪನ್ ಮಾಡಿದ್ರೆ ಇದೇ ರೀತಿಯಾಗಿ ಬರತ್ತೆ. ಇಲ್ಲಿ ಏನ್ ಸರ್ಚ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಜಿಲ್ಲೆ ಯಾವ್ದಿದೆ ಅಂತ ಅದನ್ನ ನೋಡ್ಕೊಳ್ಳಿ. ನಿಮ್ಮ ಒಂದು ಜಿಲ್ಲೆ ಯಾವ್ದಿದೆ, ಈಗ ಬೆಳಗಾವಿ, ಅದ ನಂತರ ಕಲಬುರಗಿ, ಗದಗ, ಬೀದರ, ಈ ರೀತಿಯಾಗಿ ಜಿಲ್ಲೆಗಳಿದಾವೆ. ನಿಮ್ಮ ಒಂದು ಜಿಲ್ಲೆಯನ್ನು ಹಾಕಿ ಸರ್ಚ್ ಮಾಡಿ, ಗೂಗಲ್ ನಲ್ಲಿ ನಿಮ್ಮ ಒಂದು ಜಿಲ್ಲೆ ಸರ್ಚ್ ಮಾಡಿ. ಈಗ ಉದಾಹರಣೆಗೆ ಬೆಳಗಾವಿ ಅಂತ ಅನ್ಕೊಳ್ಳಿ. ಈಗ ಬೆಳಗಾವಿಯಲ್ಲಿ ಇಲ್ಲಿ ಬೆಳಗಾವಿ ಅಫಿಷಿಯಲ್ ವೆಬ್ಸೈಟ್ ಅಂತ ಸರ್ಚ್ ಮಾಡ್ತೇನೆ. ನೋಡಿ ಅಂದ್ರೆ ಬೆಳಗಾವಿ ಅಂತ ಸರ್ಚ್ ಮಾಡಿದ್ರೆ ಒಂದು ಅಫಿಷಿಯಲ್ ಇರುವಂತ ವೆಬ್ಸೈಟ್ ಬರತ್ತೆ. ಬೆಳಗಾವಿ ಒಂದು ಅಫಿಷಿಯಲ್ ವೆಬ್ಸೈಟ್, ಬೆಳಗಾವಿಗೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ ಬಂದಿರತ್ತೆ. ಬಟ್ ಇಲ್ಲಿ ಕೆಳಗಡೆ ಒಂದು ಬೆಳಗಾವಿ ಅಫಿಷಿಯಲ್ ವೆಬ್ಸೈಟ್ ಬಂತು ನೋಡಿ. ನಿಮ್ಗೆ ಯಾವುದೇ ರೀತಿಯಾಗಿ ಗೋಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ವಿಡಿಯೋ ಕೊನೆತನಕ ನೋಡಿ, ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ನೋಡಿ, ಇದು ಅಫಿಷಿಯಲ್ ಇರುವಂತ ವೆಬ್ಸೈಟ್ ಬಂತು ಬೆಳಗಾವಿದು. ಬೆಳಗಾವಿದವ್ರು ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ಹೊಸ ಪೇಜ್ ಓಪನ್ ಆಗತ್ತೆ. ಯಾವ ರೀತಿಯಾಗಿ ಓಪನ್ ಆಗತ್ತೆ, ಈ ರೀತಿಯಾಗಿ ಓಪನ್ ಆಗತ್ತೆ. ನಿಮ್ಮೊಂದು ಜಿಲ್ಲೆ ಸರ್ಚ್ ಮಾಡ್ಕೊಳ್ಳಿ. ಯಾವುದೇ ಗೂಗಲ್ ನಲ್ಲಿ ಸರ್ಚ್ ಮಾಡಿದ ತಕ್ಷಣ ಇದೇ ರೀತಿಯಾಗಿ ಬರತ್ತೆ. ಎಲ್ಲ ಸೇಮ್, ಬಟ್ ಇಲ್ಲಿರುವಂತ ಮಾಹಿತಿಗಳು ಚೇಂಜ್ ಆಗಿರತ್ತೆ. ನೋಡಿ, ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ ಲಿಸ್ಟ್ ಫಾರ್ಮರ್, ಬೆಳೆ ಹಾನಿಯಾಗಿರುವಂತ ಲಿಸ್ಟ್ ರಿಲೀಸ್ ಮಾಡಿದಾರೆ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು 2025 ಇದೇ ತಿಂಗಳಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಈ ಒಂದು ಬೆಳೆ ಹಾನಿಯಾಗಿರುವಂತ ರೈತರು ಲಿಸ್ಟ್ ಬಗ್ಗೆ. ಇದರಲ್ಲಿ ನಿಮ್ ಹೆಸರಿತ್ತಂದ್ರೆ 100% ಬರಲೇಬೇಕು ಮತ್ತು ಬಂದೇ ಬರತ್ತೆ. ಅಮೌಂಟ್ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಒಟ್ಟಾರೆ ಬಂದೇ ಬರತ್ತೆ. ಸರ್ವೆ ಮಾಡ್ತಾರೆ, ಆ ಒಂದು ಸರ್ವೆ ದಿನಾಂಕಗಳು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ PDF ಫಾರ್ಮ್ಗಳು ಕಾಣಿಸುತ್ತೆ. ಜಿಲ್ಲಾ ವೈಸು ತಾಲೂಕ್ ವೈಸ್ ನಿಮಗೆ PDF ಫಾರ್ಮ್ಗಳು ನೇಮ್ ಆಫ್ ಕೊಟ್ಟಿದ್ದಾರೆ ನೋಡಿ. ತಾಲೂಕು ನೇಮು ಅತನಿ, ಗೋಕಾಕ, ಕಾಲವಾಡ, ಖಾನಾಪುರ, ಆದ ನಂತರ ಮುದಳಗಿ, ರಾಯಬಾಗ, ಈ ರೀತಿಯಾಗಿ ಎಲ್ಲ ಒಂದು ತಾಲೂಕ್ ಹೆಸರಿರತ್ತೆ. ಬೆಳಗಾವಿಯಲ್ಲಿ ಎಷ್ಟು ತಾಲೂಕು ಇದಾವಲ್ಲ ಆ ಒಂದು ಬೆಳೆ ಹಾನಿಯಾಗಿರುವಂತ ರೈತರದು ತಾಲೂಕು ಪಟ್ಟಿ. ಇದರಲ್ಲಿ ಏನ್ ಮಾಡ್ಬೇಕಂದ್ರೆ ಈಗ ಒಂದು ಲಿಸ್ಟ್ ಅನ್ನ ಡೌನ್ಲೋಡ್ ಮಾಡ್ತೇನೆ. ಈ ಒಂದು PDF ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮೊಂದು ಮೊಬೈಲ್ ನಲ್ಲೇ ಡೌನ್ಲೋಡ್ ಆಗತ್ತೆ. ಡೌನ್ಲೋಡ್ ಆದ ತಕ್ಷಣ ಈ ರೀತಿಯ ನಿಮ್ಗೆ ಒಂದು PDF ಫಾರ್ಮ್ ಓಪನ್ ಆಗತ್ತೆ. ಇಲ್ಲಿ ಐತೆ ನೋಡಿ. ಸರ್ವರ್ ಬಿಜಿ ಇತ್ತಂದ್ರೆ ಸ್ವಲ್ಪ ಓಪನ್ ಆಗೋದಲ್ಲ. ಆಯ್ತು ನೋಡಿ, ನಿಮ್ಮ ಮುಂದೆ ತೋರಿಸ್ತಾ ಇರೋದು ಬಂತು ನೋಡಿ. ಹತ್ತನೇ ತಾಲೂಕಿನಲ್ಲಿರುವಂತ ಬೆಳೆ ಹಾನಿಯಾಗಿರುವಂತ ರೈತರದು ಲಿಸ್ಟ್ ಆಗಿರತ್ತೆ. ಇದು ನಿಮ್ಗೆ ತೋರಿಸಬಾರದು, ಯಾಕಂದ್ರೆ ಇದು ಐಡಿಗಳಾಗಿರತ್ತೆ. ಅದೇ ಒಂದು ಕಾರಣಕ್ಕಾಗಿ ನೋಡಿ ಸಾಂತ್ರ ಇದನ್ನ ನೋಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಜಿಲ್ಲೆ ಕೊಟ್ಟಿದ್ದಾರೆ, ತಾಲೂಕು, ಗ್ರಾಮ ಪಂಚಾಯತಿ, ಯಾವ್ಯಾವ ಒಂದು ಗ್ರಾಮ ಪಂಚಾಯತಿ, ಗ್ರಾಮ ಹೆಸರಿರತ್ತೆ. ಅದ ನಂತರ ರಿಜಿಸ್ಟರ್ ಸಂಖ್ಯೆ, ಹೆಕ್ಟೇರ್ಗಳು, ಎಷ್ಟು ಹೆಕ್ಟೇರ್ದಲ್ಲಿ ಏನೆಲ್ಲ ಹಾನಿ ಆಗಿದೆ ಅದು ಕೊಟ್ಟಿದ್ದಾರೆ. ಫಲಾನುಭವಿಗಳ ಹೆಸರು ನೋಡಿ, ಇಲ್ಲಿದೆ ನೋಡಿ ನಿಮ್ಮ ಹೆಸರುಗಳು. ಹೆಸರು ನೋಡ್ಕೊಳ್ಳಿ. ನಿಮ್ಮ ಒಂದು ರಿಜಿಸ್ಟರ್ ಸಂಖ್ಯೆಗಳು, ಅದಕ್ಕೆ ನಾನು ಇದು ಕಾಟ್ ಹೊಡೆದಿರೋದು. ತುಂಬಾ ಜನ ಸ್ಕ್ಯಾಮ್ ಮಾಡುವಂತ ಸಾಧ್ಯತೆ ಇರತ್ತೆ. ಸ್ಕ್ಯಾಮ್ ಅಂತ ಇರೋದಿಲ್ಲ, ರೈತರ ಪರಿಸ್ಥಿತಿ ರೈತರಿಗೆ ಗೊತ್ತು, ಖುಷಿ ಆಗತ್ತೆ. ಬೆಳೆ ಹೆಸರು ಏನೆಲ್ಲ ಹಾನಿ ಆಗಿದೆ, ಕಬ್ಬು ಕೊಟ್ಟಿದ್ದಾರೆ, ಉದ್ದು, ಸೋಯಾಬೀನು, ಕಬ್ಬು, ಗೋವಿನ ಜೋಳ ಇದೆಲ್ಲ ಕೊಟ್ಟಿದ್ದಾರೆ. ಅದ ನಂತರ ನೀರಾವರಿ ಇದೆಯಾ ಅದನ್ನ ಕೊಟ್ಟಿದ್ದಾರೆ. ಅದ ನಂತರ ಬಹು ಕೃಷಿ ಬೆಳೆಗಳು ಇಲ್ಲಿ ಯಾವುದೇ ರೀತಿಯಾಗಿಲ್ಲ. ಇನ್ನು ಹಾನಿಯ ವಿಸ್ತೀರ್ಣ ಹೆಕ್ಟೇರ್ಗಳು ಕೊಟ್ಟಿದ್ದಾರೆ, ಎಷ್ಟೆಷ್ಟು ಹಾನಿ ಆಗಿದೆ ಅದೆಲ್ಲ ಆಗಿರತ್ತೆ. ಇನ್ನು ಈ ಒಂದು ನೈಸರ್ಗಿಕ ವಿಕೋಪಕ್ಕೆ ಕಾರಣ ಪ್ರವಾಹ ಅಂತ ಕೊಟ್ಟಿದ್ದಾರೆ ನೋಡಿ. ಮತ್ತು ದಿನಾಂಕ ಮುಖ್ಯ ಆಗಿರತ್ತೆ. ದಿನಾಂಕ ನೋಡಿ, ಇಲ್ಲಿ ಸಮೀಕ್ಷೆ ಮಾಡಿದಂತ ದಿನಾಂಕ 4/9/2025 12/9/2025 ಈ ಒಂದು ಸಮೀಕ್ಷೆ ಆಗಿರತ್ತೆ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ 2 ಫೋಟೋಗಳು ಇದಾವೆ. 2 ಫೋಟೋಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಇಲ್ಲಿ ಯಾರ್ಯಾರ ಹೆಸರು ಇದಾವಲ್ಲ, ಈ ಒಂದು ರೈತರಿಗೆ
ನಿಮಗೆ ಹಣ ಬರತ್ತೆ. ಯಾರ್ಯಾರ್ದು ಬೆಳೆ ಹಾನಿ ಆಗಿದಲ್ಲ ಆ ಒಂದು ರೈತರದು ಹಣ ಬರತ್ತೆ. ಈಗ ತಾಲೂಕು ವೈಸು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬೆಳೆ ಹಾನಿ ಆಗಿರುವಂತ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಏನಾದ್ರೂ ನಿಮ್ಮ ಹೆಸರು ಇತ್ತಪ್ಪ ಅಂದ್ರೆ 100% ಆಗಿ ನಿಮಗೆ ಬೆಳೆ ಹಾನಿ ಆಗಿರುವಂತ ಹಣ ಬಂದೇ ಬರತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನಲ್ಲೂ ಕೂಡ ನಾನು ಹೇಳುವಂತ ಪ್ರೊಸೆಸಿಂಗ್ ಫಾಲೋ ಮಾಡ್ಕೊಂಡು ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಲೈಕ್ ಏನಾದ್ರು ನಿಮಗೆ ಈ ಒಂದು ಚೆಕ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ನಿಮ್ಮ ಒಂದು ಜಿಲ್ಲೆ ಯಾವ್ದಂತ ಹೇಳಿ, ಸರ್ ನಮಗೆ ಈ ಒಂದು ಜಿಲ್ಲೆದು ಈ ಒಂದು ಲಿಸ್ಟ್ ಕಳಿಸ್ಕೊಡಿ ಅಂದ್ರೆ ನಾನು ನಿಮಗೆ ಆ ಒಂದು ಜಿಲ್ಲೆ ಲಿಂಕ್ ಅನ್ನ ಕಳಿಸ್ಕೊಡ್ತೇನೆ, ಈ ಒಂದು PDF ಫಾರ್ಮ್ ಅನ್ನ ಕಳಿಸ್ಕೊಡ್ತೇನೆ. ಇಷ್ಟೇ ರೀತಿಯಾಗಿ ಕೆಲವು ಜನರಿಗೆ ಪಾಪ ರೈತರಿಗೆ ಬರೋದಿಲ್ಲ, ಆದ ಕಾರಣ ಡೈರೆಕ್ಟ್ ನನಗೆ ಮೆಸೇಜ್ ಮಾಡಿ ಬೆಳಗಾವಿ ಇದೀವಿ ಸರ್, ಇದೇ ತಾಲೂಕಿನಲ್ಲಿ ವಾಸ ಮಾಡ್ತಾ ಇದೀವಿ ಅಂದ್ರೆ ನಾನು ನಿಮಗೆ ಆ ಒಂದು ಜಿಲ್ಲೆದು ಈಗೇನು ಇದು ಬಂತಲ್ಲ ಆಗಲೇ ನಿಮಗೆ ಇಲ್ಲಿ ಒಂದು ನಿಮಿಷ ನಿಮ್ಗೆ ತೋರಿಸ್ತೇನೆ. ಅದು ಕೂಡ ನೋಡಿ ಈ ರೀತಿಯ ಸರ್ವರ್ ಬಿಜಿ ಇತ್ತಂದ್ರೆ ತುಂಬಾ ಲಾಂಗ್ ಆಗತ್ತೆ. ಇಲ್ಲಿದೆ ನೋಡಿ PDF ಫಾರ್ಮ್ಗಳು ಈ ರೀತಿಯಾಗಿ ತಾಲೂಕು ಇರ್ತಾವೆ. ಈ ಒಂದು ತಾಲೂಕು ಒಂದು PDF ಫಾರ್ಮ್ಗಳು ಇರ್ತಾವೆ. ಆ ಒಂದು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿ ನಿಮಗೆ ಕಳಿಸ್ಕೊಡ್ತಾನೆ ಇಷ್ಟೇ. ಮತ್ತೆ ಕೆಲವೊಂದು ಸಾರಿ ಸ್ಕ್ಯಾಮ್ ಕೂಡ ಆಗಬೇಡಿ, ಬೇರೆ ವೆಬ್ಸೈಟ್ಗಳಿದಾವೆ ಅಲ್ಲಿ ಹೋಗಿ ಸ್ಕ್ಯಾಮ್ ಆಗಬೇಡಿ. ಇದು ಹೇಳ್ತಾ ಇರೋದು ನಿಮ್ಮೊಂದು ಜಿಲ್ಲೆ, ಅದ ನಂತರ ನಿಮ್ಮೊಂದು ಜಿಲ್ಲೆ ಆಗಲೇ ತಿಳಿಸ್ಕೊಟ್ಟೇನಲ್ಲ, ನಾನು ಬೆಳಗಾವಿ ಹಾಕಿದ್ದೇನೆ, ನೀವಲ್ಲಿ ಏನಾದರೂ ಬೇರೆ ಜಿಲ್ಲೆ ಇತ್ತಂದ್ರೆ ಬೇರೆ ಜಿಲ್ಲೆ ಹಾಕೊಡಿ, ಡೈರೆಕ್ಟ್ ಆಗಿ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ನಾನು ಮುಂದೆ ಕೃಷಿ ಇಲಾಖೆ ಅಧಿಕಾರಿಗಳು, ಅದ ನಂತರಾಗಿ ಈ ಒಂದು ಕಂದಾಯ ಇಲಾಖೆ ಅಧಿಕಾರಿಗಳು ಇನ್ನು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂತ ಮಾಹಿತಿ ತಿಳ್ಕೊಂಡು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. ನೋಡಿ ಇದ್ರ ಬಗ್ಗೆ ಅರ್ಥ ಆಗಿರ್ಬೇಕು. ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ಎಲ್ಲ ರಿಲೀಸ್ ಮಾಡಿದ್ದಾರೆ ನೋಡಿ, ಈ ಒಂದು ಬೆಳೆ ಹಾನಿಯಾಗಿರುವಂತ ಲಿಸ್ಟ್ ಎಲ್ಲ ರಿಲೀಸ್ ಆಗಿರತ್ತೆ. ಇದು 2025 ಮತ್ತು 26ನೇ ಸಾಲಿನ ಹಾನಿಯ ಲಿಸ್ಟ್ ಆಗಿರತ್ತೆ. ಇದು ನಿಮ್ಗೆ ಅರ್ಥ ಆಗಿರ್ಬೇಕು.